ಡಿಕೆಶಿ ಮಾತಿಗೂ ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ನಿರ್ದೇಶನ ಲೆಕ್ಕಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. 10 ಗಂಟೆ ಒಳಗೆ ಆಫೀಸ್ ಹಾಜರಾತಿಗೆ ಏನು ಸರ್ಕಾರವನ್ನ ಆದೇಶ ನೀಡಿತ್ತು. ಈ ಹಿಂದೆಯೇ ಎಲ್ಲಾ ಅಧಿಕಾರಿಗಳು 10 ಗಂಟೆಯ ಒಳಗಡೆ ಗವರ್ಮೆಂಟ್ ಅಧಿಕಾರಿಗಳು ಬರಬೇಕು ಅನ್ನುವಂತಹ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಆದರೆ ಸರ್ಕಾರದ ಮಾತಿಗೂ ಕಿಮ್ಮತ್ತು ಕೊಡದಂತಹ ಅಧಿಕಾರಿಗಳು ಏನು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಹೀಗಾಗಿ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ದಾರೆ. 10 ಗಂಟೆ ಒಳಗಡೆ ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಸಿಬ್ಬಂದಿಗಳು ಬರ್ತಾ ಇದ್ದಾರಾ, ಅಧಿಕಾರಿಗಳು ಬರ್ತಾ ಇದ್ದಾರಾ, ಅಟೆಂಡೆನ್ಸ್ ಅನ್ನ ಹಾಕ್ತಾ ಇದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದೆ. GBA ಕೇಂದ್ರ ನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಕಣ್ಣಾಮುಚ್ಚಾಲೆಯನ್ನ ಆಡಿದ್ದಾರೆ. ಏನು ಈ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಒಂದಷ್ಟು ಜನ ಬಂದಿರಲಿಲ್ಲ, ಹಾಗೆ ಒಂದಷ್ಟು ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಡಿದ್ದಾರೆ. ಜೊತೆಗೆ ಪಾಲಿಕೆಯಲ್ಲಿ ಚೇರ್, ಟೇಬಲ್, ಕ್ಯಾಬಿನ್ ಸಂಪೂರ್ಣವಾಗಿ ಖಾಲಿ ಇತ್ತು. ರಿಯಾಲಿಟಿ ಚೆಕ್ಕಿಗೆ ಅಂತ ಹೋದಂತ ಸಂದರ್ಭದಲ್ಲಿ ಪಾಲಿಕೆಯಲ್ಲಿ ಏನೋ ಅಧಿಕಾರಿಗಳು ಸಿಬ್ಬಂದಿಗಳು ಕೂತ್ಕೊಳ್ಳುವಂತ ಚೇರ್ ಆಗಿರ್ಬೋದು, ಕೆಲಸ ಮಾಡುವಂತ ಟೇಬಲ್ಗಳಾಗಿರ್ಬೋದು, ಹಾಗೆ ಅಧಿಕಾರಿಗಳ ಕ್ಯಾಬಿನ್ಗಳಾಗಿರ್ಬೋದು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದ್ದಿದ್ದಂತನ್ನ PNS ವಿಸ್ತಾರ ನ್ಯೂಸ್ ಕ್ಯಾಮ್ರಾದಲ್ಲಿ ಸೆರೆ ಹಾಕಿದೆ. ಅಷ್ಟೇ ಅಲ್ಲದೆ PNS ವಿಸ್ತಾರ ನ್ಯೂಸ್ನಲ್ಲಿ ಪ್ರಸ್ತುತ ಪರಿಸ್ಥಿತಿಯ ಅನಾವರಣವನ್ನ ಕೂಡ ಮಾಡಲಾಗಿದೆ. ಏನು ಈ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಅಂತ PNS ವಿಸ್ತಾರ ನ್ಯೂಸ್ ಒಂದು ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಲಾಖೆ, ಚೇರ್, ಟೇಬಲ್ ಎಲ್ಲವೂ ಕೂಡ ಖಾಲಿ ಆಗಿರುವಂತದ್ದು ಗಮನಕ್ಕೆ ಬಂದಿದೆ. ನೋಡಿ, ಆನ್ ಟೈಮ್ ಸರಿಯಾದ ಸಮಯ ಅನ್ನೋದು ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಒಂಥರ ಅಲರ್ಜಿ ವರ್ಡ್. ಯಾಕಂದ್ರೆ CM DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬೆಳಗ್ಗೆ 10 ಗಂಟೆ ಒಳಗೆ ಸರ್ಕಾರಿ ಕಚೇರಿಯಲ್ಲಿ ಹಾಜರಿರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಅದಾದ ಬಳಿಕ ಕರ್ತವ್ಯ ಅನ್ನುವಂಥ ಆಪ್ ಅನ್ನ ಕೂಡ ರಿಲೀಸ್ ಮಾಡಿದ್ರು. ಅದರಲ್ಲಿ ಎಲ್ಲರೂ ಕೂಡ ಇನ್ ಟೈಮ್ 10 ಗಂಟೆಗೆ ಲಾಗಿನ್ ಆಗಬೇಕು, ಜೊತೆಗೆ ಔಟ್ ಟೈಮ್ ಕೂಡ ನಮೂದನ್ನ ಮಾಡಬೇಕು. ಜಿಯೋ ಪ್ರಿಮಿಸ್ ಅಂದ್ರೆ ಆ ಒಂದು ಸರ್ಕಾರಿ ಕಚೇರಿಯ ಲೊಕೇಶನ್ ಅಲ್ಲಿ ನೀವು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ಒಂದು ರೂಲ್ಸು ನಿಯಮಗಳನ್ನು ಜಾರಿಗೆ ತಂದು ಈಗಾಗಲೇ ಆದೇಶ ಕೂಡ ಹೊರಡಿಸಿರುವಂಥದ್ದು. ಇದು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳು ಸೇರಿದಂತೆ ಬೆಂಗಳೂರಿನ ಸರ್ಕಾರಿ ಕಚೇರಿಗಳು ಕೂಡ ಇದನ್ನ ಫಾಲೋ ಮಾಡಬೇಕು. ಸದ್ಯಕ್ಕೆ ಇವತ್ತು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದ್ದೀವಿ, ಮತ್ತೊಂದು ರಿಯಾಲಿಟಿ ಚೆಕ್. ಈ ಒಂದು ರಿಯಾಲಿಟಿ ಚೆಕ್ ನಲ್ಲಿ GBA ಅಧಿಕಾರಿಗಳು ಜೊತೆಗೆ GBA ನೌಕರರು ಆನ್ ಟೈಮ್ ಬರ್ತಿದ್ದಾರಾ ಅನ್ನುವಂಥ ಕುರಿತಾಗಿ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನಿರುವಂತದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕೇಂದ್ರ ನಗರ ಪಾಲಿಕೆಯ ಗಾಂಧಿನಗರ ವಲಯದಲ್ಲಿ ಅನೆಕ್ಸ್ ಬಿಲ್ಡಿಂಗ್ 3 ಅಲ್ಲಿ ಇದೀವಿ. ಇದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಕಚೇರಿ ಆಗಿರುತ್ತೆ. ಇದರಲ್ಲಿ ಎಂಪ್ಲಾಯೀಸ್ ಅಂದ್ರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಎಂಪ್ಲಾಯೀಸ್ ಅಂದ್ರೆ ಸರ್ಕಾರಿ ನೌಕರರು ಜೊತೆಗೆ ಹೊರಗುತ್ತಿಗೆ ನೌಕರರು ಇರ್ಬೋದು ಅಥವಾ ಸರ್ಕಾರಿ ಅಧಿಕೃತ ಹಿರಿಯ ಅಧಿಕಾರಿಗಳು ಈ ಒಂದು ಕಚೇರಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಈಗ ಆಲ್ಮೋಸ್ಟ್ ಸಮಯ 9:55. ಸೊ 9:55 ಯಾಕೆ ನಾನು ನಿಮಗೆ ವಿತ್ ಟೈಮಿಂಗ್ ತೋರಿಸ್ತೀನಿ ಅಂತ ಹೇಳಿದ್ರೆ, ಇನ್ನು 10 ಗಂಟೆಗೆ ಕರ್ತವ್ಯ ಆಪ್ ಅಲ್ಲಿ ಲಾಗಿನ್ ಆಗಬೇಕು. ಒಂದು 10 ರಿಂದ 15 ನಿಮಿಷ ಟ್ರಾಫಿಕ್ ಕಾರಣವನ್ನ ನೀಡಿ ಇಲ್ಲಿಯ ಸರ್ಕಾರಿ ನೌಕರರು ಕಾರಣವನ್ನು ಕೊಡಬಹುದು. ಈ ಹಿನ್ನೆಲೆಯಲ್ಲಿ 9:55 ಒಂದು ಸೆಕ್ಷನ್ ಅನ್ನ ಮಾಡ್ತಿದ್ದೀನಿ. ನಂತರದಲ್ಲಿ 10 ಗಂಟೆ ಬಳಿಕ ನಾನು ಮತ್ತೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತೀನಿ. ಬನ್ನಿ ಹೋಗೋಣ. ಶುಕ್ರವಾರ 19 ಜೂನ್ 10:04 ಆಗಿದೆ. ಸೊ 10:05 ಅಂತ ಅನ್ಕೊಳ್ಳೋಣ. ಸೊ ಈಗ ಡೈರೆಕ್ಟ್ ಆಗಿ ನಾನು ಈ ಒಂದು GBA ಕೇಂದ್ರ ನಗರ ಪಾಲಿಕೆಯ ಗಾಂಧಿನಗರ ವಲಯ 2 ಗೆ ಒಳಗೆ ಹೋಗ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಕಚೇರಿಗಳ ವಿವರ, ನೇಮ್ ಆಫ್ ದ ಆಫೀಸ್ ಜೊತೆಗೆ ಕೊಠಡಿ ಸಂಖ್ಯೆಯನ್ನ ಸವಿವರವಾಗಿ ಹಾಕಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಕಚೇರಿ ನಂಬರ್ 1, ಸಾರ್ವಜನಿಕ ಬೃಹತ್ ಕಾಮಗಾರಿ ಸ್ಥಾಯಿ ಸಂಸ್ಥೆ, ಉಪಾರಣ್ಯ ಸಂರಕ್ಷಣಾಧಿಕಾರಿ, ಲೆಕ್ಕಪತ್ರ ಶಾಖೆ, ಜಂಟಿ ನಿರ್ದೇಶಕರು, ಕಾರ್ಯಪಾಲಕ ಅಭಿಯಂತರರು, ರಸ್ತೆ ಮೂಲಭೂತ ಸೌಕರ್ಯ, ಹೀಗೆ 10 ಹಲವು ಡಿಪಾರ್ಟ್ಮೆಂಟ್ಗಳ ವೈಸ್ ಇಲ್ಲಿ ಅವರ ಡೆಸಿಗ್ನೇಷನ್ ಜೊತೆಗೆ ಯಾರೆಲ್ಲ ಕಮಿಷನರ್ ಇದ್ದಾರೆ, ಎಷ್ಟು ರೂಮ್ ನಂಬರ್ ಅಂತೇಳಿ ಹಾಕಿದ್ದಾರೆ. ಇದು ಬ್ಲಾಕ್ 2. ಇದು ಕೇಂದ್ರ ನಗರ ಪಾಲಿಕೆಯ ಫಸ್ಟ್ ಫ್ಲೋರ್ ನಲ್ಲಿ ಇರುವಂತಹ ದೃಶ್ಯಗಳಿದು. ಬನ್ನಿ ಹಂಗೆ ಫಸ್ಟಿಗೆ ನಾವು ಈಗ ಆರೋಗ್ಯ ಅಧಿಕಾರಿಗಳ ಕಚೇರಿ ಇದೆ. ಇಲ್ಲಿ ಮುಖ್ಯ ಆರೋಗ್ಯ ಅಧಿಕಾರಿಗಳವರ ಕಚೇರಿ ಇರುವಂತದ್ದು. ಇದರೊಳಗೆ ಹೋಗೋಣ, ಎಷ್ಟು ಜನ ಆಫೀಸರ್ಸ್ ಇದೆ ಅಂತ ನೋಡೋಣ. ಇದಿನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅರಣ್ಯ ಘಟಕ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಬೋರ್ಡ್ ಮಾತ್ರ ಹಳೆದಿದೆ, ಇನ್ನೂ ಕೂಡ ಇಲ್ಲಿ ಓಪನ್ ಆಗಿಲ್ಲ. ನೋಡಿ, ಆಫೀಸೇ ಓಪನ್ ಆಗಿಲ್ಲ. 10:05 ಆಯ್ತು ಎಕ್ಸಾಕ್ಟ್ ಆಗಿ. ಆಫೀಸ್ ಕಂಪ್ಲೀಟ್ ಆಗಿ ಲಾಕ್ ಮಾಡಿದ್ದಾರೆ. ಸೊ ಇದು ಮುಖ್ಯ ಆರೋಗ್ಯಾಧಿಕಾರಿ ಅವರ ಕಚೇರಿ. ಸೊ ಅರಣ್ಯ ಇಲಾಖೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, GBA ಹೆಲ್ತ್ ಡಿಪಾರ್ಟ್ಮೆಂಟ್ ಇರುವಂತದ್ದು. ಇಲ್ಲಿ ಬನ್ನಿ, ಇಲ್ಲಿ ಮುಖ್ಯ ಆರೋಗ್ಯಾಧಿಕಾರಿ ಇದಾರ ಅಂತ ನೋಡೋಣ. ಒಳಗಡೆ ನೋಡಿ, ಚೇರ್ ಎಲ್ಲ ಖಾಲಿ ಇದೆ. ಇದು ನಮ್ಮ ಸರ್ಕಾರದ ಆದೇಶಕ್ಕೆ ಅಧಿಕಾರಿಗಳು ಕೊಡುವಂತಹ ಕಿಮ್ಮತೆ. ನೋಡಿ, ಟೈಮ್ ಎಕ್ಸಾಕ್ಟ್ ಆಗಿ 10:06 ಆಯ್ತು. ಇನ್ನು ಯಾರೊಬ್ಬ ಕಚೇರಿಯಲ್ಲಿ ಸಿಬ್ಬಂದಿಗಳು ಅಥವಾ
ಆಫೀಸರ್ಸ್ ಮದನಿ ಡಾಕ್ಟರ್ ಸೈಯದ್ ಸಿರಾಜುದ್ದೀನ್ ಮದನಿ ಅವರು ಬಿಬಿಎಂಪಿಯ ಜಿಬಿಎ ಕೇಂದ್ರ ವಲಯದ ಆರೋಗ್ಯ ಅಧಿಕಾರಿಗೆ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಕೂಡ ಕುರ್ಚಿ ಖಾಲಿರುವಂತದ್ದು. ಅವರಿಗೇನೋ ಹೊರಗೆಲ್ಲ ಡ್ಯೂಟಿ ಹಾಕಿರ್ತಾರಂತೆ. 10 ಗಂಟೆ 8 ನಿಮಿಷ ಆಯ್ತು ನೋಡಿ ಎಕ್ಸಾಕ್ಟ್ ಆಗಿ. ಸೊ ಇಲ್ಲಿ ನೋಡಿ, ನಮ್ಮ ಒಂದು ಹೋರಾಟ ಅಥವಾ ನಮ್ಮ ಒಂದು ರಿಪೋರ್ಟಿಂಗ್ ಏನಿದೆ ಗೊತ್ತಾ, ಈ ರಿಪೋರ್ಟಿಂಗ್ ಆನ್ ಟೈಮಿಗೆ ಬರ್ತಿಲ್ಲ ಅನ್ನೋದಲ್ಲ, 10 ಗಂಟೆ ಆದ್ರೂ ಇಲ್ಲ ಅನ್ನೋದು. ಜೊತೆಗೆ ಇವರು ಕಾರಣಗಳನ್ನು ಕೊಡ್ತಾರೆ. ಕರ್ತವ್ಯ ಆಪ್ ಅಲ್ಲಿ ಲಾಗಿನ್ ಮಾಡಬೇಕು ಅಥವಾ ಇಲ್ಲಿ ಪ್ರಿಮಿಸಸ್ ಅಲ್ಲೇ ಬಂದ್ಬಿಟ್ಟು ಲಾಗಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೊಂದು ರೂಲ್ಸ್ ತಂದಿದ್ದಾರಲ್ವಾ. ಇವನ್ ಸಿಎಂ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸಿಎಂ ಆದೇಶಕ್ಕೆ, ಸಿಎಂ ಮಾತಿಗೆ ಅಧಿಕಾರಿಗಳು ಕಿಂಚಿತ್ತಾದ್ರೂ ಬೆಲೆ ಕೊಡ್ತಿದ್ದಾರಾ? ನಿಮ್ಮ ಒಂದು ಸರ್ಕಾರಿ ಕಚೇರಿಗಳಲ್ಲಿರ್ಬೋದು ಅಥವಾ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು, ಬೆಂಗಳೂರಿನ ಈ ರೀತಿಯಾದಂತಹ ಅಂದ್ರೆ ಜಿಬಿಎ ಇರ್ಬೋದು, ವಲಯ ಸೆಕ್ಟರ್ ವೈಸ್ ಇರುವಂತಹ ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಆಗ್ತಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PNS ವಿಸ್ತಾರ ನ್ಯೂಸ್ಗೆ ಸಿಬ್ಬಂದಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಯಾವುದೋ ಒಂದು ಗಾಡಿ ಇದಾಕ್ಬಿಟ್ಟಿದ್ವು, ಅದನ್ನಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಂದ ಸರ್. ಭಯ ಪಡಬೇಕಾಗಿಲ್ಲ. ನೀವು ಇಲ್ಲಿ ಕೆಲಸ ಮಾಡ್ತೀವಿ, ನಮಗೆ ಗೊತ್ತಿದೆ ನೀವು ಔಟ್ಸೋರ್ಸ್ ಎಂಪ್ಲಾಯಿ, ಪಾಪ ನಿಮ್ ಕೈಲಿ ಏನು ಇರೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಈಗ ನೀವಾದ್ರೂ 10 ಗಂಟೆ 6 ನಿಮಿಷಕ್ಕೆ ಒಂದು 5 ನಿಮಿಷ ಹೆಚ್ಚು ಕಮ್ಮಿಯಾಗಿ ಬಂದಿದ್ದೀರಾ. ಎಲ್ಲಿ ನಿಮ್ಮ ಆರೋಗ್ಯ ಅಧಿಕಾರಿಗಳು? ಸರ್ ಸಾಹೇಬ್ರು ಅವ್ರಿಗೆಲ್ಲ ಆಚೆ ಮೀಟಿಂಗ್ ಏನೋ ಇರುತ್ತೇನೋ ಹೋಗಿರ್ತಾರೆ. ನಾವು ರೆಗ್ಯುಲರ್ ಆಗಿ 10 ಗಂಟೆಗೆ ಬರ್ತೀವಿ. ಇವತ್ತೆಲ್ಲೋ ಒಂದು 3-4 ನಿಮಿಷ ಟೈಮ್ ಆಗಿದೆ. ನನಗೆ ಬಂದಿರೋ ಕಂಪ್ಲೇಂಟ್ ಏನ್ ಗೊತ್ತಾ, ಆರೋಗ್ಯ ಅಧಿಕಾರಿಗಳು ನಿಮ್ ಕಚೇರಿಯಲ್ಲೇ ಇರಲ್ಲ. ಆಫ್ಟರ್ 11-12 ಎಲ್ಲ ಬರ್ತಾರೆ. 3 ಗಂಟೆಯಲ್ಲಿ ಸಾರ್ವಜನಿಕ ಸಂದರ್ಶನ ಟೈಮ್ ಇದೆ. ಸೊ ಆ ಟೈಮಲ್ಲಿ ಇರೋದಿಲ್ಲ ಅಂತೇಳಿ. ಸರ್ ಇಲ್ಲ, ಸಾಹೇಬ್ರು ಬರ್ತಾರೆ. ಏನಾರು ಆಚೆ ಏನಾರು ಮೀಟಿಂಗ್ ಇದ್ರೆ ಮಾತ್ರ ಅವ್ರು ಹೋಗಿರ್ತಾರೆ. ಇಲ್ಲಾಂದ್ರೆ ಅವರು ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಅವರು ಬಂದಿರ್ತಾರೆ. ಅಲ್ಲ ಸಾಹೇಬ್ರೆ, ಈಗ ನಾನು ಕೇಳ್ತಿರೋದು, ನೀವು 10 ಗಂಟೆಗೆ 3-4 ನಿಮಿಷ ನನ್ನ ಟೈಮ್ ಬಗ್ಗೆ ಮಾತಾಡ್ತಿಲ್ಲ. ಆನ್ ಟೈಮ್ಗೆ ಎಲ್ಲ ಅಧಿಕಾರಿಗಳು ಎಲ್ಲೇ ಇರಲಿ, ಒಂದು ವೇಳೆ ಅವರು ನಿಮ್ಮ ಸಾಹೇಬ್ರು ಇದ್ರು ಕೂಡ OD ಅಂತ ಹೇಳ್ಬಿಟ್ಟು ಕರ್ತವ್ಯ ಆಪ್ ಅಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗಬೇಕು, ಕಚೇರಿಗೆ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಅವರು ಲಾಗಿನ್ ಮಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಹೋಗ್ಬಹುದು. ಇನ್ ಕೇಸ್ ಆತರ ಏನಾದ್ರು ತುರ್ತು ಸಂದರ್ಭ ಇದ್ರೆ ಹಿರಿಯ ಅಧಿಕಾರಿಗಳಿಗೆ ಅಥವಾ ನಿಮಗೆ ಇದು ಕೊಡ್ಬೇಕು, ನಿಮಗೆ ಇಂಟಿಮೇಷನ್. ಅದು ದೊಡ್ಡದವ್ರು ನನಗೆ ಗೊತ್ತಿಲ್ಲ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ 10 ಗಂಟೆಗೆ ಬಂದೆ. ಇದು ಲಾಗಿನ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಅದು ಗೊತ್ತಿಲ್ಲ, ಇದಾಗದು ಅದು ಲಾಗಿನ್ ಟೈಮ್ ಆಗೋಯ್ತದಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತಿತ್ತಾವ್ ಮಾಡಿ ಒಂದು 3-4 ನಿಮಿಷ ಕರ್ತವ್ಯ ಆಪ್ ಅಲ್ಲಿ ಲಾಗಿನ್ ಆಗ್ತಾ. ಹೌದು ಸರ್, ನಾನು ಆಗ್ತಾ ಇದ್ದೀನಿ. ಅಂದ್ರೆ ನಿಮಗೆ ಕರ್ತವ್ಯ ಆಪ್ ಅಲ್ಲಿ ಲಾಗಿನ್ ಆಗಕ್ಕೆ ಆಕ್ಸೆಸ್ ಕೊಟ್ಟಿದ್ದಾರೆ, ಕ್ರೆಡೆನ್ಶಿಯಲ್ಸ್ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ. ಐಡಿ ಕಾರ್ಡ್ ಇಲ್ಲ ಸರ್. ಮತ್ತೆ ನಾನು ಹೆಂಗೆ ನಿಮ್ಮನ್ನ ಐಡೆಂಟಿಟಿ ಮಾಡೋದು? ಈಗ ನೋಡಿ, ನನ್ನ ಹತ್ರ ಮೈಕ್ ಇದೆ, ಲೋಗೋ ಇದೆ, PNS ವಿಸ್ತಾರ ನ್ಯೂಸ್ ಅಂತ. ಸೊ ಇದನ್ನ ನಿಮ್ಮನ್ನ ಫೈಂಡ್ ಔಟ್ ಮಾಡ್ಬೋದು, ರಿಪೋರ್ಟರ್ ಅಂತ ನಾನು. ಸೊ ನಾನು ನಿಮ್ಮನ್ನ ಹೆಂಗೆ ಫೈಂಡ್ ಔಟ್ ಮಾಡ್ಲಿ? ನಾನು ಏನ್ ಹೇಳಿ ಸರ್, ಒಟ್ಟಿನಲ್ಲಿ ಓಕೆ ಸರಿ.